ಮರಗಳ ಮಾರಣ ಹೋಮ ನಡೆದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಸುಮಾರು 50 ಎಕರೆ ಜಾಗದಲ್ಲಿ ಲಕ್ಷಾಂತರ ಮರ ಗಿಡ ಬಳ್ಳಿಗಳ ಮಾರಣ ಹೋಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಸತ್ಯ ದರ್ಶನವನ್ನ ರಿಪಬ್ಲಿಕ್ ಕನ್ನಡ ಮಾಡಿಸಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲರ್ಟ್ ಆಗಿದ್ದಾರೆ. ಮರ ಕಡಿಯುವ ವಿಚಾರ ಶಾಸಕಿ ಗಮನಕ್ಕೆ ಬಂದಿರಲಿಲ್ವಂತೆ, ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿಲ್ಲ ಅಂತ ಬೆಳಗಾವಿ ಡಿಸಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಘಟನೆ ಬಗ್ಗೆ ಸಚಿವರ ಗಮನಕ್ಕೆ ತಂದಿದೆ ರಿಪಬ್ಲಿಕ್ ಕನ್ನಡ. ಕೂಡಲೇ ಡಿಸಿಗೆ ಫೋನ್ ಮಾಡಿ ಕ್ಲಾಸ್ ತಗೊಂಡಿದ್ದಾರಂತೆ ಸಚಿವೆ. ನನ್ನ ಗಮನಕ್ಕೆ ತಾರದೆ ಹೇಗೆ ಇದನ್ನ ಮಾಡಿದ್ರಿ? ಅಲ್ಲಿ ಶ್ರೀಗಂಧದ ಮರಗಳು ಇದ್ದುವು ಅನ್ನೋ ಮಾಹಿತಿ ಇದೆ, ಹೌದಾ? ಗಂಧದ ಮರಗಳು ಇರಲಿಲ್ಲ ಅಂತ ಡಿಸಿ ಸ್ಪಷ್ಟನೆ ಕೊಡ್ತಾರಂತೆ. ಆದ್ರೆ ವೀಕ್ಷಕರ ಗಮನಿಸಿ, ಅರಣ್ಯ ಇಲಾಖೆ ಇದಕ್ಕೆ ಪೂರ್ತಿ ಪರ್ಮಿಷನ್ ಕೊಟ್ಟಿರಲಿಲ್ಲ. ಶೀಘ್ರವೇ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಮೈ ಓನ್ಲಿ ಪ್ರಾಬ್ಲಮ್ ಇಸ್ ಟಿವಿನಲ್ಲಿ ನಿಮ್ಮ ಹೆಸರು ತಗೊಂಡು ನಿಮ್ಮ ಕ್ಷೇತ್ರ ಹೇಳ್ತಾ ಇದ್ದಾರೆ. ನನಗೆ ವಿಷಯನೇನು ಗೊತ್ತಿಲ್ಲ, ಕುಸುಮ್ ಅನ್ನೋದು ಗೊತ್ತಿಲ್ಲ, ಲಾಂಗ್ ಬ್ಯಾಕ್ ಇದಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಮೈ ಸರ್ಪ್ರೈಸ್ ಇಸ್ ಮಿಕ್ಕಿದೆಲ್ಲ ಓಕೆ, ಬೇರೆ ಎಲ್ಲ ನ್ಯೂಸ್ ಅಲ್ಲಿ ಏನ್ ಹೇಳ್ತಾರೆ ಸರ್ಕಾರಿ ಜಾಗ ಮೈ ಓನ್ಲಿ ಪ್ರಾಬ್ಲಮ್ ಇಸ್ ಟಿವಿನಲ್ಲಿ ನಿಮ್ಮ ಹೆಸರು ತಗೊಂಡು ನಿಮ್ಮ ಕ್ಷೇತ್ರ ಹೇಳ್ತಾ ಇದ್ದಾರೆ. ನನಗೆ ವಿಷಯನೇನು ಗೊತ್ತಿಲ್ಲ, ಕುಸುಮ್ ಅನ್ನೋದು ಗೊತ್ತಿಲ್ಲ, ಲಾಂಗ್ ಬ್ಯಾಕ್ ಇದಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಮೈ ಸರ್ಪ್ರೈಸ್ ಇಸ್ ಮಿಕ್ಕಿದೆಲ್ಲ ಓಕೆ, ಬೇರೆ ಎಲ್ಲ ನ್ಯೂಸ್ ಅಲ್ಲಿ ಏನ್ ಹೇಳ್ತಾರೆ ಸರ್ಕಾರಿ ಜಾಗದಲ್ಲಿ ಅಥವಾ ಅರಣ್ಯ ಜಾಗದಲ್ಲಿ. ಆಮೇಲೆ ಇನ್ನೂ ಒಂದು ನನಗೆ ಕ್ವಶನ್ ಕೇಳ್ತಾರೆ, ಇದನ್ನ ಮಾಡ್ಲಿಕ್ಕೆ ನನ್ ಕುಮ್ಮಕ್ಕಿದೆ ಅಂತ. ಬಟ್ ವೇರ್ ಐ ಡೋಂಟ್ ನೋ. ಆಮೇಲೆ ಇನ್ನೊಂದು, ಬೆಸ್ಕಾಂ ಆಗಲಿ ನೀವಾಗಲಿ ಇದನ್ನ ತಗೊಳ್ಳೋದಕ್ಕಿಂತ ಮುಂಚೆ ಅಂದ್ರೆ ವಿತ್ ಮೈ ನಾಲೆಜ್ ಆಗ್ಬಿಟ್ಟಿದ್ರೆ ಐ ಕುಡ್ ಹ್ಯಾವ್ ಆನ್ಸರ್ ಬೆಟರ್. ಕರೆಕ್ಟ್. ಅಂಡ್ ಐ ವಿಲ್ ಚೆಕ್ ಹೌ ಓಲ್ಡ್ ವಾಸ್ ದಿಸ್ ಗ್ರಾಂಟ್. ಅಂಡ್ ಈಗಾದ್ರೂ ಕೂಡ ಗಿಡ ಕಟ್ ಮಾಡೋಕ್ಕಿಂತ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ದೇ ಕುಡ್ ಹ್ಯಾವ್ ಬ್ರಿಂಗ್ ಟು ಮೈ ನೋಟಿಸ್, ರೈಟ್? ನಾನು ಐ ವಿಲ್ ಟೆಲ್ ಆಲ್ ಆಫೀಸರ್ಸ್ ದಟ್ ನಿಮ್ಮ ಕ್ಷೇತ್ರದಲ್ಲಿ ವಾಟ್ ಎವರ್ ವರ್ಕ್ ಇಸ್ ಹ್ಯಾಪನಿಂಗ್ ಅಕ್ರಾಸ್ ಡಿಪಾರ್ಟ್ಮೆಂಟ್ಸ್, ಇರಿಗೇಷನ್, ಫಾರೆಸ್ಟ್, ಲೆಟ್ ದಮ್ ಬ್ರಿಂಗ್ ಟು ಮೈ ನೋಟಿಸ್ ಫಸ್ಟ್. ಓಕೆ, ಥ್ಯಾಂಕ್ ಯು. ಇದು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಇಮಿಡಿಯೇಟ್ ರಿಲೀಸ್ ಮಾಡ್ಲಿಕ್ಕೆ ಹೇಳಿ. ಎಸ್ ಮ್ಯಾಮ್, ಎಸ್. ಓಕೆ, ಫೈನ್. ಥ್ಯಾಂಕ್ ಯು. ಅಂತಿರುತ್ತೆ ಅದು. ಎನಿವೇಸ್, ಬಟ್ ಐ ಜಸ್ಟ್ ಚೆಕ್ ಇಟ್. ಮೈ ಓನ್ಲಿ ಪ್ರಾಬ್ಲಮ್ ಇಸ್ ಟಿವಿನಲ್ಲಿ ನಿಮ್ಮ ಹೆಸರು ತಗೊಂಡು ನಿಮ್ಮ ಕ್ಷೇತ್ರ ಹೇಳ್ತಾ ಇದ್ದಾರೆ. ನನಗೆ ವಿಷಯನೇನು ಗೊತ್ತಿಲ್ಲ, ಕುಸುಮ್ ಅನ್ನೋದು ಗೊತ್ತಿಲ್ಲ, ಲಾಂಗ್ ಬ್ಯಾಕ್ ಇದಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಮೈ ಸರ್ಪ್ರೈಸ್ ಇಸ್ ಮಿಕ್ಕಿದೆಲ್ಲ ಓಕೆ, ಬೇರೆ ಎಲ್ಲ ನ್ಯೂಸ್ ಅಲ್ಲಿ ಏನ್ ಹೇಳ್ತಾರೆ ಸರ್ಕಾರಿ ಜಾಗದಲ್ಲಿ ಅಥವಾ ಅರಣ್ಯ ಜಾಗದಲ್ಲಿ. ಆಮೇಲೆ ಇನ್ನೂ ಒಂದು ನನಗೆ ಕ್ವಶನ್ ಕೇಳ್ತಾರೆ, ಇದನ್ನ ಮಾಡ್ಲಿಕ್ಕೆ ನನ್ ಕುಮ್ಮಕ್ಕಿದೆ ಅಂತ. ಬಟ್ ವೇರ್ ಐ ಡೋಂಟ್ ನೋ. ಆಮೇಲೆ ಇನ್ನೊಂದು, ಬೆಸ್ಕಾಂ ಆಗಲಿ ನೀವಾಗಲಿ ಇದನ್ನ ತಗೊಳ್ಳೋದಕ್ಕಿಂತ ಮುಂಚೆ ಅಂದ್ರೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತರದೆ ಅಧಿಕಾರಿಗಳು ಇಷ್ಟು ದೊಡ್ಡ ಕ್ರಮವನ್ನು ಕೈಗೊಂಡ್ರ? ಲಕ್ಷಾಂತರ ಮರ ಗಿಡ ಬಳ್ಳಿಗಳನ್ನ ಕಡಿಯುವಂತಹ 50 ಎಕರೆ ಜಾಗದಲ್ಲಿ ಸಾವಿರಾರು ಮರಗಳನ್ನ ಕಡಿಯುವಂತಹ ಒಂದು ಕೆಲಸನ ಗಮನಕ್ಕೆ ತರದೆ ಇದು ಸಾಧ್ಯ ಆಯ್ತು ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಏನ್ ನಡೆದಿದೆ ಆಕ್ಚುಲಿ ಈ ಒಂದು ಸೋಲಾರ್ ಪ್ಲಾಂಟ್ ವಿಚಾರದಲ್ಲಿ? ಶ್ರೀಲಕ್ಷ್ಮಿ ಬೆಳಗಾವಿಯ ಗ್ರಾಮಾಂತರ ಕ್ಷೇತ್ರ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದಂತಹ ಒಂದು ಯೋಜನೆ, ಅದು ಕೇಂದ್ರ ಸರ್ಕಾರದ ಕುಸುಮ್ ಯೋಜನೆ. ಅಂದ್ರೆ ಇದೊಂದು ಸೋಲಾರ್ ಪ್ಲಾಂಟ್ ನಿರ್ಮಾಣದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಆಗ್ತಾ ಇದ್ದಂತಹ ಒಂದು ಯೋಜನೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಅಲ್ಲಿಯ ಅಧಿಕಾರಿಗಳು ಈ ಹಿಂದಿನಿಂದನೂ ಕೂಡ ಅದರ ಪ್ರಕ್ರಿಯೆಗಳು ನಡೀತಾ ಇತ್ತು. ಅದರ ಭಾಗವಾಗಿ ಈಗ ಅಲ್ಲಿ ಇದ್ದಷ್ಟು ಸುಮಾರು 50 ಎಕರೆಯಲ್ಲಿ ಇದ್ದಂತಹ ಗಿಡ ಮತ್ತೆ ಮರಗಳನ್ನ ಕಡಿದಿರ್ತಕ್ಕಂಥದ್ದು. ಈಗ ಇರತಕ್ಕಂತಹ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಆ ಗಿಡ ಮರಗಳನ್ನ ಕಡಿದಿರ್ತಕ್ಕಂಥದ್ದು ಮಾರಣ ಹೋಮ ಆಗಿರುವ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಾತ್ರ ಇದೆ ಅಂತಕ್ಕಂತಹ ಒಂದಷ್ಟು ಆರೋಪಗಳಿದ್ವು. ಸದ್ಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಘಟನೆಯಿಂದ ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತಕ್ಕಂಥದ್ದು ಈಗ ನಮಗೆ ಒಂದು ದೂರವಾಣಿ ಮೂಲಕ ಡಿಸಿ ಅವರಿಗೆ ಕರೆ ಮಾಡಿದ್ರಂತ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವತಃ ಬೆಳಗಾವಿ ಜಿಲ್ಲಾಧಿಕಾರಿ ಅವರಿಗೆ ಕರೆ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಜೊತೆಗೆ ಅವರು ಕೂಡ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದನ್ನು ನಾವು ವಿಡಿಯೋದಲ್ಲಿ ನೋಡಬಹುದು. ಅದನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ ಸಂದರ್ಭದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ನನಗೆ
ನಮಗೆ ಘಟನೆಯ ಬಗ್ಗೆ ಮತ್ತೆ ಅಲ್ಲಿ ಕಾಮಗಾರಿಯನ್ನು ಕೈಗೊಂಡಿರೋ ಬಗ್ಗೆ ಕನಿಷ್ಠ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿಲ್ಲ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಆ ದೂರವಾಣಿ ಮೂಲಕ ಡಿಸಿ ಅವ್ರಿಗೂ ಕೂಡ ಅದೇ ವಿಚಾರವಾಗಿ ಕ್ಲಾಸ್ ತಗೊಂಡಿದ್ದಾರೆ. ಜೊತೆಗೆ ಒಂದು ಪ್ರೆಸ್ ನೋಟ್ ಅನ್ನ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಹೇಳಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಡಿಸಿ ಅವರು ಕೂಡ ವಾರ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ನನ್ನ ಕ್ಷೇತ್ರ ವ್ಯಾಪ್ತಿಯಿಂದ ಯಾವುದೇ ರೀತಿಯ ಘಟನೆಗಳು ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ತಾವು ನನ್ನ ಗಮನಕ್ಕೆ ತರಬೇಕು ಅಂತ ಹೇಳಿ ಕೂಡ ಖಡಕ್ ಆಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಏನು ಘಟನೆ ನಡೆದಿರ್ತಕ್ಕಂತಹ ಸ್ಥಳದಲ್ಲಿ ಶ್ರೀಗಂಧದ ಮರಗಳು ಮತ್ತೆ ಸಾಗುವಾನಿ ಮತ್ತೆ ನೂರಾರು ಗಿಡಮೂಲಿಕೆಯ ಅಪರೂಪದ ಮರಗಳು ಗಿಡಗಳು ಇದ್ದಂತಹ ಮರಗಳನ್ನ ಕಡಿದಿದ್ದಾರೆ ಅಂತಕ್ಕಂಥ ಆರೋಪದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಫ್ ಏನಿದ್ದಾರೆ ಸ್ಥಳೀಯ ಅರಣ್ಯ ಜಿಲ್ಲಾಧಿಕಾರಿಗಳು ಅವರನ್ನು ಕೂಡ ಘಟನೆಯ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಏನಾಗಿದೆ ಅಂತಕ್ಕಂತಹ ಒಂದು ವಿವರವಾದಂತಹ ವರದಿಯನ್ನು ಕೊಡಿ ಅಂತ ಕೂಡ ಹೆಬ್ಬಾಳ್ಕರ್ ಅವರು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಡಿಸಿ ಅವರೇನಿದ್ದಾರೆ ರೋಷನ್ ಅವರು ಆ ಡಿಸಿ ಅವರು ಕೂಡ ದೂರವಾಣಿ ಮೂಲಕ ಮಾತನಾಡುವಂತಹ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮೇಡಮ್, ಇಲ್ಲಿ ಆಗಿರ್ತಕ್ಕಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳಕ್ಕೆ ಡಿಸಿಎಫ್ ಕೂಡ ಹೋಗಿದ್ದಾರೆ. ಹೋಗಿ ಅಲ್ಲಿ ಏನಿದೆ ವರದಿಯನ್ನು ಕೂಡ ತರಿಸಿಕೊಂಡು ಆ ನಂತರ ಅವರ ಒಪ್ಪಿಗೆಯ ಮೇರೆಗೆ ಗಿಡ ಮರಗಳನ್ನ ಕಡಿದಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ. ಆದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮರಗಳನ್ನ ಕಡಿಯೋದಕ್ಕೆ ಅವಕಾಶ ಮುಂಚೆಲೆ ಅಂದ್ರೆ ಅಧಿಕೃತವಾಗಿ ಸರ್ಕಾರದ ದಾಖಲೆಗಳ ಪ್ರಕಾರ ಅಧಿಕೃತವಾಗಿ ಮರಗಳ ಕಡಿಯೋದಕ್ಕೆ ಅನುಮತಿಯನ್ನು ಡಿಸಿಎಫ್ ಅವರು ಕೊಟ್ಟಿದ್ರ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಪ್ರಶ್ನೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಘಟನೆಯ ಬಗ್ಗೆ ಕನಿಷ್ಠ ಮಾಹಿತಿಯನ್ನು ಕೂಡ ಜಿಲ್ಲಾಧಿಕಾರಿಗಳು ಕೊಟ್ಟಿರಲಿಲ್ಲ. ಸೊ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಅರಣ್ಯಾಧಿಕಾರಿಗಳ ವಿರುದ್ಧ ಬೇಸರವನ್ನು ಕೂಡ ಸದಾ ಫೋನ್ ದೂರವಾಣಿ ಮೂಲಕ ಆಕ್ರೋಶ ಕೂಡ ಹೊರಹಾಕಿರ್ತಕ್ಕಂಥದ್ದು. ಅದರ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇರಬಹುದು ಈಗಾಗಲೇ. ಅದು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡ ಪ್ರತಿನಿಧಿಯಾಗಿ ನಾನು ಹೋದಂತ ಸಂದರ್ಭದಲ್ಲಿ ಅವರ ಬಳಿ ಮಾತನಾಡಿ ಘಟನೆಯ ಆಗಿರ್ತಕ್ಕಂತಹ ಬಗ್ಗೆ ವಿವರಣೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಸಾವಿರಾರು ಮರಗಳ ಮಾರಣವಾಗಿರ್ತಕ್ಕಂಥದ್ದು 50 ಎಕರೆಯ ಅರಣ್ಯ ಪ್ರದೇಶವನ್ನು ನಾಶ ಮಾಡಿರ್ತಕ್ಕಂಥದ್ದನ್ನ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಮೇಡಮ್ ಇದು ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಗಮನಕ್ಕೆ ತಂದ ಕೂಡಲೇ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲರ್ಟ್ ಆಗಿ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ಘಟನೆಯ ನೈಜತೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊತಾರೆ. ಜೊತೆಗೆ ಅದನ್ನ ವಿಡಿಯೋ ಕೂಡ ಚಿತ್ರೀಕರಣ ನಾನು ಸ್ಥಳದಲ್ಲಿ ಇಟ್ಕೊಂಡು ಕೂಡ ಅಲ್ಲಿ ವಿಡಿಯೋವನ್ನ ಚಿತ್ರೀಕರಣ ಕೂಡ ಮಾಡ್ಕೊಳ್ತೇನೆ. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಇದು ಕೂಡ ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಆ ಸಂದರ್ಭದಲ್ಲಿ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಇದು ಕೇಂದ್ರ ಸರ್ಕಾರದ ಅಧೀನದ ಒಂದು ಯೋಜನೆ, ಕುಸುಮ್ ಯೋಜನೆ, ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು, ಇದು ಈ ಹಿಂದೆನೇ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ವಾಪಸ್ ಮರುಪ್ರಶ್ನೆಯನ್ನ ಹಾಕ್ತಾರೆ. ಇದು ನನ್ನ ಗಮನಕ್ಕೆ ತಂದಿಲ್ಲ, ಹೌದು ಹಿಂದೆ ಇರಬಹುದು, ಆದ್ರೆ ನನ್ನ ಗಮನಕ್ಕೆ ತರದೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ 50 ಎಕರೆಯ ಅಷ್ಟು ಅರಣ್ಯ ಪ್ರದೇಶವನ್ನು ನಾಶ ಮಾಡುವಂತದ್ದು, ಗಿಡ ಮರಗಳನ್ನ ಅಪರೂಪವಾದಂತಹ ಗಿಡ ಮರಗಳು ಗಿಡ ಮೂಲಿಕೆಗಳ ಗಿಡಗಳನ್ನ ಕಡಿಯೋದಂದ್ರೆ ಎಷ್ಟು ಮಟ್ಟಿಗೆ ಸರಿ? ಕೂಡಲೇ ಇದರ ಬಗ್ಗೆ ಏನಿದೆ ನನಗೆ ಹೆಚ್ಚಿನದಂತ ವಿವರಣೆ ಬೇಕು, ವರದಿಯನ್ನು ತರಿಸ್ಕೊಡಿ ಅಂತ ಹೇಳಿ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶ್ರೀ ಲಕ್ಷ್ಮಿ ನೋಡ್ಬೇಕು ಈ ಒಂದು ಪ್ರಕರಣ ಯಾವ ರೀತಿ ಹಳ್ಳ ಹಿಡಿಯುತ್ತೋ ಅಥವಾ ನಿಜಕ್ಕೂ ಕೂಡ ಇಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೋ ಅಥವಾ ಅಧಿಕಾರಿಗಳು ಅನುಮತಿಯನ್ನ ಪಡೆದು ಅನುಮತಿಯ ಮೇರೆಗೆ ಗಿಡ ಮರಗಳನ್ನು ಕಡಿದಿದ್ದಾರೋ ಅಥವಾ ಅಕ್ರಮವಾಗಿ ಕಡಿದಿದ್ದಾರೋ ಅಂತಕ್ಕಂಥದ್ದನ್ನ. ಥ್ಯಾಂಕ್ ಯು ಸುರೇಶ್, ಡೀಟೇಲ್ಸ್ಗಾಗಿ.